ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಏನು ಹೇಳೋಕ್ಕೆ ಹೊರಟಿದ್ದೀನಪ್ಪ ಅಂತಂದರೆ, ನನಗೊಬ್ಬರು ಮೊನ್ನೆ ಕಮೆಂಟ್ ಮಾಡಿದ್ರು, ಸೋಮಾರಿತನ ನಮಗೆ ತುಂಬಾ ಆಗಿಬಿಟ್ಟಿದೆ, ಯಾವ ರೀತಿ ನಾವು ಸೋಮಾರಿತನನ ಬಿಟ್ಟು ಯಶಸ್ವಿ ಟೈಲರ್ ಆಗೋದು ಹೇಗೆ, ಒಂದು ವಿಡಿಯೋ ಮಾಡಿ ಹಾಕಿ ಅಕ್ಕ ಅಂತ. ಸೊ ಇವತ್ತಿನ ವಿಡಿಯೋ ಅದಾಗಿರುತ್ತೆ. ಸೋಮಾರಿತನ ಬಿಟ್ಟು ನಾವು ಯಾವ ರೀತಿ ಯಶಸ್ವಿ ಟೈಲರ್ ಆಗಬೇಕು, ಹೇಗೆ ಆಗಬೇಕು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ನೋಡಿ. ಈ ಒಂದು ವಿಡಿಯೋ ನಿಮಗೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ. ಸೊ ಇವತ್ತು ನಾನು ಟೈಲರಿಂಗ್ ಮಾಡುವ ಪ್ರತಿಯೊಬ್ಬ ಅಕ್ಕ ತಂಗಿಗೆ ಒಂದು ಮುಖ್ಯ ಮಾತು ಹೇಳಬೇಕು ಅಂತಿದ್ದೀನಿ. ಏನಪ್ಪ ಅಂತಂದರೆ, ಮೆಷಿನ್ ಇಲ್ಲದಿದ್ದರೂ ಜೀವನ ಸಾಗುತ್ತೆ, ಆದರೆ ಧೈರ್ಯ ಇಲ್ಲದಿದ್ದರೆ ಸಾಗೋದಿಲ್ಲ. ಹಲವಾರು ಜನ ನನಗೆ ಹೇಳ್ತಾರೆ, ಅಕ್ಕ ಕೆಲಸ ಶುರು ಮಾಡ್ತೀವಿ ಆದರೆ ಮಧ್ಯದಲ್ಲಿ ಸೋಮಾರಿತನ ಬರುತ್ತದೆ, ಗ್ರಾಹಕರು ಕಡಿಮೆ ಆಗ್ತಾರೆ, ಮನಸ್ಸೇ ಆಗೋದಿಲ್ಲ ಅಂತ ಹೇಳ್ತಿರ್ತಾರೆ. ಸೊ ಅದಕ್ಕೆ ಇವತ್ತು ನಾನು ನೇರವಾಗಿ ಉತ್ತರ ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನೀವು ನೋಡಿ ನಿಮ್ಮ ಜೀವನದಲ್ಲೇ ಬದಲಾಯಿಸ್ಕೋಬೋದು. ಸೊ ಹಾಗಾಗಿ ಕೊನೆಯವರೆಗೂ ಕೇಳಿ, ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮೊದಲನೇದು, ಟೈಲರಿಂಗ್ ಕೇವಲ ಕೆಲಸ ಅಲ್ಲ, ಇದ್ರ ಬಗ್ಗೆ ಒಂದಿಷ್ಟು ಮಾತಾಡೋಣ. ಟೈಲರಿಂಗ್ ಅಂದರೆ ಕೇವಲ ಬಟ್ಟೆ ಹೊಲಿಯೋದಷ್ಟೇ ಅಲ್ಲ, ಅದು ಒಬ್ಬ ಹೆಣ್ಣಿನ ಆತ್ಮವಿಶ್ವಾಸವನ್ನು ಹೊಲಿಯೋದು. ಒಂದು ಬ್ಲೌಸ್ ಸರಿಯಾಗಿ ಫಿಟ್ ಆದರೆ ಆ ಮಹಿಳೆ ಕನ್ನಡಿ ಮುಂದೆ ನಿಂತಾಗ ನಗ್ತಾಳೆ. ಅದೇ ಆ ನಗು ನಿಮ್ಮ ಕೈಯಿಂದ ಬರುತ್ತೆ ಅಲ್ವಾ? ಇವಾಗ ನೋಡಿ, ಒಂದು ಬ್ಲೌಸು ರೆಡಿ ಮಾಡಿರ್ತೀರ, ಅದನ್ನು ಹಾಕೋಕೆ ನೋಡಿದವ್ರಿಗೆ ಆ ಬ್ಲೌಸ್ ಚೆನ್ನಾಗಿ ಕೂತಿತ್ತಂದರೆ ಎಷ್ಟು ಖುಷಿ ಆಗ್ತಾರೆ. ಒಂದು ಸಲ ಯೋಚನೆ ಮಾಡಿ, ನಮಗೆ ವೈದ್ಯರು ಔಷಧ ಕೊಡ್ತಾರೆ, ಶಿಕ್ಷಕರು ಪಾಠ ಹೇಳ್ಕೊಡ್ತಾರೆ, ಆದರೆ ಟೈಲರು ಒಬ್ಬರ ವ್ಯಕ್ತಿತ್ವಕ್ಕೆ ರೂಪ ಕೊಡ್ತಾರೆ. ಆದ್ದರಿಂದ ನಿಮ್ಮ ಕೆಲಸವನ್ನು ಚಿಕ್ಕದು ಅಂತ ಯಾವಾಗಲೂ ಯೋಚನೆ ಮಾಡಬೇಡಿ. ಟೈಲರಿಂಗ್ ಅನ್ನೋದು ಚಿಕ್ಕ ಕೆಲಸನೇ ಅಲ್ಲ, ಓಕೆನಾ? ಎರಡನೇದು ಬಗ್ಗೆ ಮಾತಾಡೋಣ. ಸೋಮಾರಿತನ ಎಲ್ಲಿಂದ ಬರುತ್ತೆ ಅಂತ ನಾನು ಈ ಪಾಯಿಂಟನ್ನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ, ಸತ್ಯ ಹೇಳಬೇಕಂತಂದರೆ, ಸೋಮಾರಿತನ ನಮ್ಮ ದೇಹದಿಂದ ಬರುವಂಥದ್ದಲ್ಲ, ಅದು ಮನಸ್ಸಿನಿಂದ ಬರುವಂಥದ್ದು. ನಾವು ಯೋಚನೆ ಮಾಡ್ತೀವಿ, ನಾಳೆ ಮಾಡ್ತೀನಿ, ಇದು ಸ್ವಲ್ಪ ವಿಶ್ರಾಂತಿ, ಗ್ರಾಹಕರು ಬರೋದಿಲ್ಲ, ಇನ್ನೊಬ್ಬರು ಚೆನ್ನಾಗಿ ಹೊಲಿತಾರೆ. ಆದರೆ ಇದನ್ನೆಲ್ಲ ನೀವು ಮೈಂಡಲ್ಲಿ ಬರೋಕ್ಕಿಂತ ಮುಂಚೆ ನೆನ್ಪಿಡ್ಬೇಕಾಗಿತ್ತೇನೆಂದರೆ, ನಾಳೆ ಯಶಸ್ಸು ಬೇಕಾದರೆ ಇವತ್ತು ಮಿಷಿನು ಓಡಬೇಕು. ಮಿಷಿನ್ ಮೌನವಾಗಿದ್ದರೆ ನಮಗೆ ಆದಾಯ ಎಲ್ಲೂ ಬರುತ್ತೆ, ಆದಾಯವನ್ನು ಮೌನವಾಗುತ್ತೆ ಅಲ್ವಾ? ಸೊ ಇದಕ್ಕೊಂದು ನಾನು ಚಿಕ್ಕ ಉದಾಹರಣೆ ಹೇಳ್ತೀನಿ. ಇಬ್ಬರು ಅಕ್ಕ ತಂಗಿರು ಇರ್ತಾರೆ, ಒಂದೇ ದಿನ ಕೆಲಸ ಶುರು ಮಾಡಿರ್ತಾರೆ. ಒಬ್ಬಳು ಪ್ರತಿದಿನ 1 ಗಂಟೆ ಆದರೂ ಹೊಲಿತಿರ್ತಾಳೆ, ಇನ್ನೊಬ್ಬಳು ಸಮಯ ಸಿಕ್ಕಾಗ ಮಾಡ್ತೀನಿ ಅಂತ ಬಿಡ್ತಿರ್ತಾಳೆ. ಅದೇ 1 ವರ್ಷ ಆದ ನಂತರ ಮೊದಲ ಅಕ್ಕನಿಗೆ ಗ್ರಾಹಕರು ಸಾಲಾಗಿ ನಿಂತುಬಿಡ್ತಾರೆ. ಅದೇ ಎರಡನೆಯ ತಂಗಿ ಏನಿರ್ತಾಳಲ್ವ, ಇನ್ನೂ ಶುರು ಮಾಡುವ ದಿನವೇ ಕಾಯ್ತಿರ್ತಾಳೆ. ಯಾಕಂತಂದರೆ ನಾಳೆ ನಾಡಿದ್ದು ಅಂದ್ಕೊಂಡು. ಯಶಸ್ಸು ದೊಡ್ಡ ಕೆಲಸದಿಂದ ಬರುವುದಿಲ್ಲ, ಪ್ರತಿದಿನ ಮಾಡುವ ಚಿಕ್ಕ ಕೆಲಸದಿಂದ ಬರುತ್ತೆ ಅಲ್ವಾ? ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು, ನಾಳೆ ಮಾಡಬೇಕು, ನಾಡ್ದು ಮಾಡಬೇಕು, ಇನ್ನೊಂದು ಸ್ವಲ್ಪ ಹೊತ್ತು ಬಿಡ್ತೀನಿ ಅಂತ ಅನ್ನೋದಕ್ಕಿಂತ ನೀವು ಇವತ್ತೇ ಮಾಡಿ, ಈಗಲೇ ಮಾಡಿ, ಓಕೆನಾ? ಸೊ ಈ ಒಂದು ಉದಾಹರಣೆ ಮೂಲಕ ಏನು ಅರ್ಥ ಆಯ್ತಪ್ಪ ಅಂತಂದರೆ, ದೊಡ್ಡವಳು ಅಕ್ಕ 1 ವರ್ಷದೊಳಗಡೆನೇ ಸಾಲಾಗಿ ಗ್ರಾಹಕರನ್ನ ನಿಂದ್ರಿಸ್ಕೊಂಡ್ಳು. ಅದೇ ಎರಡನೇವಳು ತಂಗಿ ಇನ್ನೂ ಗ್ರಾಹಕರೆಲ್ಲ ಇನ್ನೂ ಅವಳಿಗೆ ಶುರು ಮಾಡೋಕ್ಕೆ ಆಗ್ತಿಲ್ಲ. ಸೊ ಹಾಗಾಗಿ ಇನ್ನು ಬೆಳಗಿನ 1 ಗಂಟೆ ನಿಮ್ಮ ಜೀವನ ಬದಲಾಯಿಸಬಹುದು ಅಂದರೆ ನಂಬ್ತೀರಾ? ನಿಜವಾಗ್ಲೂ ಟೈಲರ್ ಆಗಿ ಬೆಳಗಿನ ಸಮಯ ತುಂಬ ಮುಖ್ಯ ಅಂತಲೇ ಹೇಳ್ಬೋದು. ಇವಾಗ ನೀವು 30 ದಿನದ ಚಾಲೆಂಜ್ ತೊಗೊಳ್ತೀರಾ ಅಂದ್ಕೊಳ್ಳಿ. ಪ್ರತಿದಿನ ಬೆಳಗ್ಗೆ 1 ಗಂಟೆ ಈ ಕೆಲಸ ಮಾಡಿ ಸಾಕು. ಅಂದರೆ 10 ನಿಮಿಷ ಮಿಷಿನ್ ಸ್ವಚ್ಛ ಮಾಡಿ, 15 ನಿಮಿಷ ಹೊಸ ಬ್ಲೌಸ್ ಡಿಸೈನ್ನ ನೋಡಿ, 20 ನಿಮಿಷ ಒಂದು ಪ್ರಾಕ್ಟೀಸ್ ಕಟಿಂಗ್ ಮಾಡಿ, ಓಕೆನಾ? ಮತ್ತೆ 15 ನಿಮಿಷ ಮೊಬೈಲ್ನಲ್ಲಿ ವಿಡಿಯೋ ಶೂಟ್ ಮಾಡಿ.
ಸೊ ಇವೆಲ್ಲನೂ ಮಾಡಿ ಈ 1 ಗಂಟೆಯಲ್ಲಿ 30 ದಿನ ಮಾಡಿದ್ರೆ ಏನಾಗುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳಿ. ಇವಿಷ್ಟು ನಾನು ಹೇಳಿದ್ನಲ್ವ, ಇದನ್ನು 1 ಗಂಟೆನ 30 ದಿನ ಈ 1 ಗಂಟೆನ ಇದಕ್ಕೆ ಮೀಸಲಿಡಿ. ಮಾಡಿದಾಗ ಏನಾಗುತ್ತೆ ಅಂತ ನೀವು ಕೇಳ್ಬೋದು. 30 ಥರ ಬ್ಲೌಸ್ ಕಟಿಂಗ್ನ ಕಲಿತೀರ, ಡಿಸೈನ್ಗಳನ್ನ 30 ವಿಡಿಯೋ ಮಾಡ್ಕೋತೀರ, ಮತ್ತು ಹೊಸ ಗ್ರಾಹಕರು ಬರ್ತಾರೆ ನೀವು ಡಿಸೈನ್ ಬ್ಲೌಸ್ ಹೊಲಿಯೋದ್ರಿಂದ, ಮತ್ತು ನಿಮಗೆ ಅರ್ನಿಂಗ್ಸ್ ಕೂಡ ಹೆಚ್ಚಾಗುತ್ತೆ. ಸೊ ಅರ್ಥ ಆಯ್ತಾ? 1 ಗಂಟೆ ನಿಮ್ಮ ಭವಿಷ್ಯವನ್ನೇ ಹೊಲಿಯುತ್ತೆ. ಇದಕ್ಕೆ ಹೇಳಿದ್ದು ನಾನು ಆವಾಗಲೇ. ಸೊ ನೆಕ್ಸ್ಟ್ ಬಂದು ಗ್ರಾಹಕರು ಕಡಿಮೆ ಬಂದಾಗ ಏನು ಮಾಡಬೇಕು ನಾವು ಅಂತ. ಸೊ ಬಹಳ ಜನ ಇಲ್ಲಿ ತಪ್ಪು ಮಾಡ್ತಾರೆ. ಗ್ರಾಹಕರು ಕಡಿಮೆ ಬಂದರೆ ಕೆಲಸ ನಿಲ್ಲಿಸ್ಬಿಡ್ತಾರೆ. ಆದರೆ ಯಶಸ್ವಿ ಟೈಲರು ಗ್ರಾಹಕರು ಇಲ್ಲದೆ ದಿನವೂ ಅಭ್ಯಾಸ ನಿಲ್ಲಿಸೋದಿಲ್ಲ. ಆ ದಿನ ನೀವು ಏನು ಮಾಡಬಹುದು ಅಂತ ನೀವು ಕೇಳ್ಬೋದು. ಸೊ ನಾನು ಹೇಳೋದಾದರೆ, ಹೊಸ ನಿಕ್ ಡಿಸೈನ್ನ ಪ್ರಾಕ್ಟೀಸ್ ಮಾಡಿ, ರೀಲ್ಸ್ ಅಥವಾ ಶಾರ್ಟ್ಸ್ ವಿಡಿಯೋ ಮಾಡಿ. ಹಳೆಯ ಗ್ರಾಹಕರಿಗೆ ಅಂದರೆ ನೀವು ಮೊದಲೇ ಸ್ಟಿಚ್ ಮಾಡ್ತಿರ್ತಾರಲ್ವ, ಅವ್ರಿಗೆ ಈಗಂತೂ ಸೋಷಿಯಲ್ ಮೀಡ್ಯಾದಿಂದ ಫೇಸ್ಬುಕ್ಕು, ವಾಟ್ಸಪ್, ಇನ್ಸ್ಟಾ ಇರುತ್ತೆ. ಸೊ ಈ ರೀತಿ ಇದ್ದಾಗ ನೀವು ಕಸ್ಟಮರ್ಸ್ ಇಲ್ಲಾರ್ದಾಗ ಪ್ರಾಕ್ಟೀಸ್ ಮಾಡುವಂಥ ಬ್ಲೌಸ್ಗಳನ್ನು ನೀವು ಅಪ್ಲೋಡ್ ಮಾಡಿ. ಮೆಷಿನ್ನ ಮೇಂಟೆನೆನ್ಸ್ ಮಾಡಿ, ಮತ್ತು ಹೊಸ ಬಟ್ಟೆಯ ಸ್ಯಾಂಪಲ್ ಅಂದರೆ ಹೊಸ ಡಿಸೈನ್ಗಳನ್ನು ಹೊಲಿರಿ. ಇದರಲ್ಲಿ ಇನ್ನೊಂದು ಗಮನಿಸಬೇಕಾದ ವಿಷಯ ಏನಂದರೆ, ಖಾಲಿ ದಿನ ಎಂದರೆ ನಷ್ಟದ ದಿನ ಅಲ್ಲ, ಕಲಿಕೆಯ ದಿನ ಅಂತ ನೀವು ತಲೆಯಲ್ಲಿ ಇಟ್ಕೋಬೇಕಾಗತ್ತೆ. ನೆಕ್ಸ್ಟು, ನಿಮ್ಮ ಕಥೆಯೇ ನಿಮ್ಮ ಶಕ್ತಿ. 5ನೇದು ಬಂದು ನಿಮ್ಮ ಕಥೆಯೇ ನಿಮ್ಮ ಶಕ್ತಿ. ನಾನು ಈ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನನಗೂ ಒಂದು ಭಯ ಇತ್ತು. ವಿಡಿಯೋ ಹಾಕಿದ್ರೆ ಜನ ನೋಡ್ತಾರಾ, ತಪ್ಪಾದರೆ ಹೇಗೆ, ಅಥವಾ ಗ್ರಾಹಕರು ಬರ್ತಾರಾ ಅಂತ ಯೋಚಿಸ್ತಿದ್ದೆ. ಆದರೆ ಒಂದು ದಿನ ನಿರ್ಧಾರ ಮಾಡಿ, ನನ್ನ ಭಯಕ್ಕಿಂತ ಕನಸು ದೊಡ್ಡದು ಅಂತ ಹೇಳಿ ಆ ದಿನ ನಾನು ಪ್ರತಿದಿನ ಸ್ವಲ್ಪ ಶುರು ಮಾಡಿದೆ ಕೆಲಸನ. 1-2 ವೀಡಿಯೋ ಹಾಕಿದೆ. 2 ವೀಡಿಯೋ ಹಾಕಿದೆ, ಓಡಲಿಲ್ಲ. ಮತ್ತೊಂದು ವೀಡಿಯೋ ಹಾಕಿದೆ, ಹಾಗೆ ಒಂದು 4-5 ವೀಡಿಯೋ ಹಾಕಿದಾಗ ಒಂದು ವೀಡಿಯೋ ಫುಲ್ ಕ್ಲಿಕ್ ಆಯಿತು. ಯಾವುದಪ್ಪ ಅಂತಂದರೆ, ನಮ್ಮ ಹಳ್ಳಿ ಕಡೆ ಯಾವ್ಯಾವ ಬ್ಲೌಸ್ಗೆ ಎಷ್ಟೆಷ್ಟು ತೊಗೋತಾರೆ ಅಂತ. ಅದು ಒಂದು ವೈರಲ್ ಆಗಿ ನನ್ನ ಒಂದು ಚಾನಲಿಗೆ ಒಂದು ಅರ್ಧದಷ್ಟು WH ಆ ಒಂದು ವೀಡಿಯೋದಿಂದನೇ ಆಯಿತು ಅಂತಲೇ ಹೇಳ್ಬೋದು. ಆ ಒಂದು ವೀಡಿಯೋ ಏನು ವೈರಲ್ ಆಯ್ತಲ್ವ, ಅಲ್ಲಿಂದ ನನಗೆ ಇನ್ನೂ ಒಂದಿಷ್ಟು ಹುರುಪು ಬಂತು, ಇಂಟ್ರೆಸ್ಟ್ ಬಂತಂತಲೇ ಹೇಳ್ಬೋದು. ಸೊ ಅದಕ್ಕೆ ನಾನು ಹೇಳೋದೇನೆಂದರೆ, ದಯವಿಟ್ಟು ಯಾರೂ ಆ ರೀತಿ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಕಸ್ಟಮರ್ ಇಲ್ಲ, ಯಾಕೆ ಹೊಲಿಲಿ, ಸುಮ್ಮನೆ ಕುಂದಿರ್ತೀನಿ ಅನ್ನೋಕ್ಕೆ ಹೋಗಬೇಡಿ. ಕಸ್ಟಮರ್ ಇಲ್ಲದಾಗ ನೀವು ಒಂದು ಯಾವುದಾದ್ರು ಡಿಸೈನ್ನ ನಿಮಗೇ ರೀಕ್ರಿಯೇಟ್ ಮಾಡ್ಕೊಳ್ಳಿ ಯಾವುದಾದ್ರೂ. ಈ ರೀತಿ ಮಾಡೋದ್ರಿಂದ ನಿಮಗೆ ಕಸ್ಟಮರ್ಸ್ ಜಾಸ್ತಿ ಆಗ್ತಾರೆ, ಎಲ್ಲನೂ ಆಗತ್ತೆ. ಸೊ ನೆಕ್ಸ್ಟು, ಯಶಸ್ಸಿನ ನಿಯಮಗಳನ್ನ ಕೆಲವೊಂದಿಷ್ಟು ಹೇಳ್ತೀನಿ ನಾನು. ಸೊ ಅದನ್ನು ಕೇಳ್ಕೊಂಬಿಡಿ. ಒಂದು 5 ಹೇಳ್ತೀನಿ. 1ನೇದು, ಪ್ರತಿದಿನ ಮಿಷಿನ್ ಓಡಬೇಕು. ಅಂದರೆ 10 ನಿಮಿಷ ಆದರೂ ಕೆಲಸ ಮಾಡಿ. ನಿಮಗೆ ಬಟ್ಟೆನೇ ಇಲ್ಲ ಅಂದರೂ ಕೂಡ ಮಿಷಿನ್ನ ಆಫ್ ಮಾಡಬೇಡಿ. 2ನೇದು, ಹೊಸ ಡಿಸೈನ್ ಕಲೀರಿ. ಪ್ರತಿ ವಾರ ಕನಿಷ್ಠ 1 ಡಿಸೈನ್ ಆದರೂ ನೀವು ಕಲಿಬೇಕು. 3ನೇದು, ವಿಡಿಯೋ ಹಾಕೋದನ್ನು ನಿಲ್ಲಿಸಬೇಡಿ. ಮೊದಲಿಗೆ 100 ಜನ ನೋಡ್ಬೋದು, ನಂತರ 1,00,000 ಜನ ನೋಡ್ತಾರೆ. ಹಾಗೆ ಗ್ರಾಹಕರ ಜೊತೆ ಮಧುರವಾಗಿ ಮಾತಾಡಿ. ಒಳ್ಳೆ ಮಾತು ಮತ್ತು ಕೆಲಸ ತರುತ್ತೆ. ನಿಮ್ಮನ್ನು ನೀವು ಕಡಿಮೆ ಅಂದಾಜಿಸಬೇಡಿ. ನೀವು ಕೇವಲ ಟೈಲರ್ ಅಲ್ಲ, ನೀವು ಕುಟುಂಬಕ್ಕೆ ಆದಾಯ ತರುವ ಶಕ್ತಿ ಅಂತಲೇ ಹೇಳ್ಬೋದು. ಇನ್ನು ನನ್ನ ಕೊನೆ ಮಾತು, ಒಂದು ದಿನ ನಿಮ್ಮ ಮಿಷಿನ್ ಧ್ವನಿ ನಿಮ್ಮ ಮನೆಯ ಸಂತೋಷದ ಧ್ವನಿಯಾಗುತ್ತೆ. ಇವತ್ತು ಚಿಕ್ಕ ಕೋಣೆಯಲ್ಲಿ ಕೆಲಸ ಮಾಡ್ತಿರ್ಬೋದು, ಆದರೆ ನಾಳೆ ನಿಮ್ಮ ಹೆಸರಿನಲ್ಲಿ ಬೋರ್ಡ್ ಇರಬಹುದು. ಇಂದು 500 ಸಬ್ಸ್ಕ್ರೈಬರ್ಸ್ ಇರ್ಬೋದು, ನಾಳೆ 5,00,000 ಜನ ನಿಮ್ಮ ವಿಡಿಯೋ ಕಾಯ್ಬೋದು. ಒಂದು ವಿಷಯ ಮಾತ್ರ ನೆನಪಿಡಿ, ಸೋಮಾರಿತನ ಕನಸುಗಳನ್ನು ಮಲಗಿಸುತ್ತೆ, ಪರಿಶ್ರಮ ಕನಸುಗಳನ್ನು ಎಬ್ಸುತ್ತೆ. ಆದ್ದರಿಂದ ಇಂದು ಮನೆಗೆ ಹೋದ ತಕ್ಷಣ ಅಥವಾ ಈ ವಿಡಿಯೋ ನೋಡಿದ ತಕ್ಷಣ ನೀವು ಮಿಷಿನ್ ಮುಂದೆ ಕೂತ್ಕೊಳ್ಳಿ. ಒಂದು ಬ್ಲೌಸ್ ಆದರೂ ಅಥವಾ ಒಂದು ಏನೋ ಚಿಕ್ಕದಾದರೂ ಸ್ಟಿಚ್ ಮಾಡಿ. ಯಾಕಂದರೆ
ಆ ಒಂದು ಸ್ಟಿಚ್ಚು ನಿಮ್ಮ ಯಶಸ್ಸಿನ ಮೊದಲ ಹೆಜ್ಜೆ ಆಗ್ಬೋದು. ಸೊ ಈ ನನ್ನ ಮಾತುಗಳು ನಿಮಗೆ ಇಷ್ಟ ಆಗಿದ್ರೆ, ನಿಮ್ಗೆ ಧೈರ್ಯ ಕೊಟ್ಟಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಸುಜಾತ ಫ್ಯಾಷನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಹೊಸ ಟೈಲರಿಂಗ್ ಟಿಪ್ಸು ಮತ್ತು ಮೋಟಿವೇಶನ್ ನಿಮಗಾಗಿ ಬರ್ತಾ ಇರುತ್ತೆ. ಧನ್ಯವಾದಗಳು.